ನಮಸ್ಕಾರ ವೀಕ್ಷಕರೇ, IPL 2024ರ 17ನೇ ಸೀಸನ್ ಶುರುವಾಗಲು ಈಗ ಕೆಲವು ತಿಂಗಳುಗಳು ಅಷ್ಟೇ ಬಾಕಿ ಇವೆ. ಈಗಾಗಲೇ IPL ನ ಮಿನಿ ಆಕ್ಷನ್ ಕೂಡ ಮುಗಿದಿದ್ದು RCB ತಂಡಕ್ಕೆ ಈಗ ಹೊಸ 6 ಆಟಗಾರರು ಎಂಟ್ರಿ ನೀಡಿದ್ದಾರೆ. ಇದರ ನಡುವೆ ಈಗ RCB ತಂಡದ ಕಡೆಯಿಂದ 3 ದೊಡ್ಡ ಅಪ್ಡೇಟ್ಗಳು ಹೊರಬೀಳುತ್ತಿವೆ. ಹೌದು ವೀಕ್ಷಕರೇ, RCB ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ರಜತ್ ಪಟಿದಾರ್ ಅವರು ಭಾರತ ತಂಡಕ್ಕೆ ಆಯ್ಕೆಯಾಗುವುದರೊಂದಿಗೆ ಭಾರತದ ಪರ ಡೆಬ್ಯೂ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ BCCI ರಜತ್ ಪಟಿದಾರ್ ಅವರ IPL ಸ್ಯಾಲರಿ ಕೂಡ ಇನ್ಕ್ರೀಸ್ ಮಾಡಿದ್ದು 20 ಲಕ್ಷ ಇದ್ದ ರಜತ್ ಪಟಿದಾರ್ ಅವರ ಸ್ಯಾಲರಿಯನ್ನು ಈಗ 50 ಲಕ್ಷಕ್ಕೆ ಏರಿಸಲಾಗಿದೆ. ಇದು ರಜತ್ ಪಟಿದಾರ್ ಮತ್ತೆ RCB ಅಭಿಮಾನಿಗಳಿಗೆ ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ನಂತರ ಇನ್ನೊಂದು ದೊಡ್ಡ ಅಪ್ಡೇಟ್ ಏನೆಂದರೆ RCB ಈ ಬಾರಿಯ ಆಕ್ಷನ್ ನಲ್ಲಿ ಖರೀದಿಸಿದಂತಹ ಸ್ಫೋಟಕ ಆಲ್ರೌಂಡರ್ ಟಾಮ್ ಕರನ್ ಅವರು ಸದ್ಯ ಬಿಗ್ ಬ್ಯಾಶ್ ನಲ್ಲಿ ಸಿಡ್ನಿ ಥಂಡರ್ಸ್ ಪರ ಆಡುತ್ತಿದ್ದಾರೆ. ಆದರೆ ಸದ್ಯ ಬಿಗ್ ಬ್ಯಾಶ್ ಲೀಗ್ ನಿಂದ ಸುಮಾರು 4 ಪಂದ್ಯಗಳಿಗೆ ಟಾಮ್ ಕರನ್ ಅವರನ್ನು ಈಗ ನಿಷೇಧ ಮಾಡಲಾಗಿದೆ. ಇದಕ್ಕೆ ಕಾರಣ ಅಂಪೈರ್ಸ್ ನೊಂದಿಗೆ ವರ್ತಿಸಿದ ಕೆಟ್ಟ ವರ್ತನೆ. ಹೌದು ವೀಕ್ಷಕರೇ, ಪಂದ್ಯ ನಡೆಯುವಾಗ ಟಾಮ್ ಕರನ್ ಅವರು ಅಂಪೈರ್ಸ್ ನೊಂದಿಗೆ ಕೆಟ್ಟ ಪದಗಳೊಂದಿಗೆ ವಾಗ್ವಾದ ಮಾಡಿದ್ದರು ಎಂದು ಹೇಳಲಾಗುತ್ತಿದೆ. ಆದ್ದರಿಂದ ಸದ್ಯ ಟಾಮ್ ಕರನ್ ಅವರನ್ನು ಬಿಗ್ ಬ್ಯಾಶ್ ಲೀಗ್ ನಿಂದ 4 ಪಂದ್ಯಗಳಿಗಾಗಿ ನಿಷೇಧ ಮಾಡಲಾಗಿದೆ. ನಂತರ ಮೂರನೇ ದೊಡ್ಡ ಅಪ್ಡೇಟ್ ಏನೆಂದರೆ RCB ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು ಆಕ್ಷನ್ ಗೆ ಬಂದರೆ ಸುಮಾರು 42 ರಿಂದ 45 ಕೋಟಿಗೆ ಹೋಗಬಹುದು ಎಂದು ಭಾರತ ತಂಡದ ಮಾಜಿ ಆಟಗಾರ ಆಕಾಶ್ ಚೋಪ್ರಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ನಡೆದ ಆಕ್ಷನ್ ನಲ್ಲಿ ನೀವು ಮಿಚೆಲ್ ಸ್ಟಾರ್ಕ್ ಮತ್ತೆ ಪ್ಯಾಟ್ ಕಮಿನ್ಸ್ ಅವರ ಬೆಲೆ ನೋಡಿರಬಹುದು. ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಆಕ್ಷನ್ ಗೆ ಬಂದರೆ ಸುಮಾರು 42 ರಿಂದ 45 ಕೋಟಿಗೆ ಯಾವುದೇ ತಂಡ ಕೂಡ ಇವರನ್ನು ಖರೀದಿಸಬಹುದು ಎಂದು ಆಕಾಶ್ ಚೋಪ್ರಾ ಅವರು ತಿಳಿಸಿದ್ದಾರೆ. ಆಕಾಶ್ ಚೋಪ್ರಾ ಅವರ ಈ ಹೇಳಿಕೆಗೆ ನಾವು ಕೂಡ 100% ಅಗ್ರಿ ಆಗಬಹುದು. ವಿರಾಟ್ ಕೊಹ್ಲಿ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಆ ರೀತಿ ಇರುವುದರಿಂದ ಅವರನ್ನು ಖರೀದಿಸಲು ಯಾವುದೇ ತಂಡ ಕೂಡ ಪೈಪೋಟಿ ನಡೆಸಬಹುದು. ವೀಕ್ಷಕರೇ, ಆಕಾಶ್ ಚೋಪ್ರಾ ಅವರ ಈ ಹೇಳಿಕೆಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.